The two judges of Big Boss show ಅವ್ರು ಯಾಕೆ ಹೋದ್ರು? ನಿಮ್ ಎದುರುಗಡೆ ತಾನೇ ನಡೆದಿದ್ದು. ನೀವು ಕೋಪ ಮಾಡ್ಕೊಳ್ಳ ಅಂದ್ರೆ ನಾನೇನ್ ಮಾಡ್ಕೊಬೇಕು? ನನಗ್ ಬಿಡ್ರಿ, ನಿಮ್ಮನ್ ಕೇಳ ಮಾಡ್ಕೊಬೇಕು. ನಾನು ನನ್ನ ಮುಂದೆ ಯಾರು ತಲೆ ತಗ್ಸೋ ಆಸೆ ನನ್ನ ಮಗನ್ ನನ್ನ ಜೀವನದಲ್ಲಿ ಇಲ್ಲ ಸರ್. ನಾನು ಈಗಲೂ ರೆಡಿ ಟು ವಾಕ್ಔಟ್ ಅಣ್ಣ. ಇಫ್ ಆತರ ಆಗಿದ್ರೆ ಬೇಡಿ, ಆಗಿದೆ. ಒಬ್ಬರಿಗೆ ಅವರಿಂದ ನಾನು ಕ್ಯಾಪ್ಟನ್ ಆಗ್ಬೇಕು ಅನ್ನೋದಿದ್ರೆ ನಾನು ಆಡೋದೇ. ಹಾಯ್ ಹಲೋ ನಮಸ್ಕಾರ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಈ ವಾರ ಯಾವ ಸ್ಪರ್ಧೆಯನ್ನು ಮನೆಯಿಂದ ಹೊರ ಕಳಿಸೋದಿಲ್ಲ. ಈ ವಾರ ಎಲಿಮಿನೇಷನ್ ಕ್ಯಾನ್ಸಲ್. ಈ ವಾರ 3 ದಿನಗಳ ಕಾಲ ಸ್ಪರ್ಧಿಗಳು ಬೆನ್ನಿಗೆ ಚೂರಿ ಹಾಕಿ ನಾಮಿನೇಟ್ ಮಾಡಿದ್ರು. ಆದರೆ ಹನುಮಂತನಿಗೆ ಯಾರು ಕೂಡ ಚೂರಿ ಹಾಕುವ ಧೈರ್ಯ ಮಾಡಲೇ ಇಲ್ಲ. ಆಟದಲ್ಲಿ ವೈಯಕ್ತಿಕ ವಿಚಾರ ತಂದು ಮೋಕ್ಷಿ ಕ್ಯಾಪ್ಟನ್ಸಿ ಆಟವನ್ನ ಕಳೆದುಕೊಂಡ್ರೆ ಗೌತಮಿ ಕ್ಯಾಪ್ಟನ್ ಆದ್ಲು. ಕಣ್ಸಣ್ಣಿ ಮೂಲಕ ಚೈತ್ರಾಳನ್ನ ಕಳಪೆ ಮಾಡಿದ್ರ. ಈ ವಾರದ ಕಥೆಯಲ್ಲಿ ವಿಕ್ರಮ್ ಬಲಿಯಾಗ್ತಾರ. ಮೋಕ್ಷಿತಾಳ ಸ್ವಾಭಿಮಾನಕ್ಕೆ ಕಿಚ್ಚನಿಂದ ಮೆಚ್ಚುಗೆ ಸಿಗುತ್ತಾ? ಬನ್ನಿ ನೋಡೋಣ ಈ ವಾರದ ರೀಕ್ಯಾಪ್ ಹೇಗಿದೆ ಅಂತ. ವಾರ ಶುರುವಾಗ್ತಾ ಇದ್ದಂತೆ ಬಿಗ್ ಬಾಸ್ ಸ್ಪರ್ಧಿಗಳನ್ನ 2 ತಂಡಗಳನ್ನಾಗಿ ಇಬ್ಬಾಗ ಮಾಡಿ ಟಿವಿ ಚಾನೆಲ್ ಹೆಸರುಗಳನ್ನ ಕೊಟ್ಟು ಟಿವಿ ಚಾನೆಲ್ ಆಟವನ್ನ ಆಡಿಸಿದ್ರು. ಈ ಒಂದು ತಂಡದಲ್ಲಿ ಅಂದ್ರೆ 2 ತಂಡಗಳಿಗೂ ಕೂಡ ಒಬ್ಬೊಬ್ಬ ಮುಖ್ಯಸ್ಥನನ್ನಾಗಿ ಕೂಡ ಮಾಡಿದ್ರು. ಅಂದ್ರೆ ಇಲ್ಲಿ ನಾವು ಡಿಡಿ ಚಾನೆಲ್ಗೆ ಇಲ್ಲಿ ಗೋಲ್ಡ್ ಸುರೇಶ್ ಅವರು ಮುಖ್ಯಸ್ಥರಾಗಿದ್ರು. ಮತ್ತೆ ಇಲ್ಲಿ MMTV ಚಾನೆಲ್ಗೆ ಇಲ್ಲಿ ಧನರಾಜ್ ಅವರನ್ನ ಮುಖ್ಯಸ್ಥರನ್ನಾಗಿ ಮಾಡಿದ್ರು. ಆಟ ಮಾತ್ರ ಸಖತ್ತಾಗಿ ಆಡಿದ್ರು, ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಕೊಟ್ರು. ಯಾಕಂದ್ರೆ ಕೆಲವರು ಮಿರ್ಚಿ ತಿಂದು ಆಟವನ್ನ ಗೆದ್ರು, ಇನ್ ಕೆಲವರು ತಲೆಯನ್ನ ಬೋಳು ಕೊಟ್ರು. ಮತ್ತೆ ತುಂಬಾ ಆಟವನ್ನ ವಿಭಿನ್ನ ರೀತಿಯಲ್ಲಿ ಆಟ ಆಡಿ ಮನರಂಜನೆಯನ್ನ ಕೊಟ್ರು. ಸೊ ಈ ಒಂದು ಟಾಸ್ಕ್ ನಲ್ಲಿ ಹೆಚ್ಚು ಸದ್ದು ಮಾಡಿ ಹೆಚ್ಚು ಮನರಂಜನೆಯನ್ನ ಕೊಟ್ಟಿರುವಂತಹ ಲಿಸ್ಟ್ ನಲ್ಲಿ ಇಲ್ಲಿ ಧನರಾಜ್ ಅವರ ಟೀಮ್ ಗೆದ್ದಿರೋ ಕಾರಣಕ್ಕಾಗಿ ಇವರು ಕ್ಯಾಪ್ಟನ್ಸಿ ಓಟದಲ್ಲಿ ಇವರು ಸೆಲೆಕ್ಟ್ ಆಗ್ತಾರೆ. ಈ ಟಿವಿ ಚಾನೆಲ್ ಆಟದ ಮಧ್ಯೆಯೂ ಕೂಡ ಬಿಗ್ ಬಾಸ್ ನಾಮಿನೇಷನ್ ಪ್ರಕ್ರಿಯೆಯನ್ನು ಕೂಡ ನಡೆಸ್ತಾ ಇತ್ತು. ಈ ನಾಮಿನೇಷನ್ ಪ್ರಕ್ರಿಯೆ ಬರೋಬ್ಬರಿ 3 ದಿನಗಳ ಕಾಲ ನಡೆಸ್ತಾನೆ ಇದ್ರು. ಯಾಕೆ ಅಂತಂದ್ರೆ ಒಬ್ಬೊಬ್ಬ ಸ್ಪರ್ಧಿಯು ಕೂಡ ಈ ವಾರ ತುಂಬಾ ಅಗ್ರೆಸಿವ್ ಆಗಿ ಆಟ ಆಡ್ತಿರೋ ಕಾರಣಕ್ಕಾಗಿ ತಮ್ಮ ಸೋಲನ್ನ ಯಾರು ಕೂಡ ಒಪ್ಕೊಳ್ಳಿಕ್ಕೆ ಯಾರು ರೆಡಿ ಇರಲಿಲ್ಲ. ಸೊ ಹೀಗಾಗಿ ಯಾರಾದರೂ ತಮ್ಮ ಸೋಲಿನ ಬಗ್ಗೆ ತಮ್ಮ ತಪ್ಪಿನ ಬಗ್ಗೆ ಹೇಳ್ತಾ ಇದ್ರೆ ತಿರುಗಿಸಿ ಅವ್ರ ತಪ್ಪನ್ನು ಕೂಡ ಹೇಳ್ತಾ ಇದ್ರು. ಸೊ ಹೀಗಾಗಿ ವಾದ ವಿವಾದಗಳು ಈ ವಾರ ಹೆಚ್ಚಾಗೇ ಇತ್ತು ಬಿಗ್ ಬಾಸ್ ಮನೆಯಲ್ಲಿ ಅಂತ ಅಂದ್ರೆ ತಪ್ಪಾಗಂಗಿಲ್ಲ. ಬಟ್ ಈ ಚೂರಿ ಇರಿಯುವ ಟಾಸ್ಕ್ ನಲ್ಲಿ, ಚೂರಿ ಇರಿಯುವ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಎಲ್ಲಾ ಸ್ಪರ್ಧಿಗಳು ಈ ವಾರ ಆಲ್ಮೋಸ್ಟ್ ನಾಮಿನೇಟ್ ಆಗಿದ್ದಾರೆ. ನೋಡಿ, ನೀವು ಧನರಾಜ್ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಅವ್ರಿಗೆ ಯಾರು ನಾಮಿನೇಟ್ ಮಾಡೋ ಹಾಗಿಲ್ಲ. ಆದ್ರೆ ಹನುಮಂತನನ್ನ ಬಿಟ್ಟು ಎಲ್ಲರೂ ನಾಮಿನೇಟ್ ಆಗಿದ್ದಾರೆ ಈ ವಾರದ ಮನೆಯಲ್ಲಿ. ಮತ್ತೆ ಈ ವಾರ ಎಲ್ಲರೂ ಒಬ್ಬೊಬ್ಬರಿಗೆ ಕೆಟ್ಟದಾಗಿ ಚೂರಿಯನ್ನ ಹಾಕಿ ಅವರಿಗೆ ಸೂಕ್ತ ಕಾರಣಗಳನ್ನ ಕೊಟ್ಟರು, ಯಾಕೆ ನಾನು ನಿಮಗೆ ಚೂರಿ ಹಾಕ್ತಾ ಇದ್ದೀನಿ ಅಂತ ಎಲ್ಲ ಹೇಳಿ. ಬಟ್ ಈ ಒಂದು ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಹನುಮಂತನಲ್ಲಿ ಯಾವ ನ್ಯೂನ್ಯತೆಯನ್ನು ಕೂಡ ಮನೆಯ ಸ್ಪರ್ಧಿಗಳು ಗಮನಿಸಲಿಲ್ವಾ? ಅಥವಾ ಹನುಮಂತನ ನ್ಯೂನ್ಯತೆಗಳನ್ನ ಹೇಳಿದ್ರೆ ನಮಗೆ ಬೀಳುವಂತ ಓಟ್ಗಳು ಕಡಿಮೆ ಆಗ್ತವ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹನುಮಂತನ ಬೆನ್ನಿಗೆ ಚೂರಿ ಹಾಕ್ಲಿಲ್ವಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ವಾರದ ಆಟದಲ್ಲಿ ಹನುಮಂತನ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗೇ ಇತ್ತು. ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಆಗಿ ಕೊಟ್ಟರು. ಮತ್ತೆ ಈ ವಾರದ ಅಂದ್ರೆ ಈ ಟಿವಿ ಚಾನೆಲ್ ಆಟದ ತಂಡದಲ್ಲಿ ಧನರಾಜ್ ಅವರ ತಂಡ ಗೆತ್ತು ಅಲ್ಲ. ಸೊ ಇದರಲ್ಲಿ ಹನುಮಂತನ ಪಾತ್ರವೂ ಕೂಡ ಹೆಚ್ಚಾಗೇ ಇತ್ತು. ಯಾಕೆಂತಂದ್ರೆ ಅವರು ಸಮಯಕ್ಕೆ ತಕ್ಕಂಗೆ ಅವರು ಹಾಡುಗಳನ್ನ ಹಾಡ್ತಾ ಮನೋರಂಜನೆಯನ್ನ ಮಾಡಿದ್ರು. ಮತ್ತೆ ಅಡಿಗೆ ಟಾಸ್ಕ್ ನಲ್ಲಿ ಅವರಿಗೆ ಅಡಿಗೆ ಬರೋದಿಲ್ಲ, ಆದ್ರೆ ಅದು ವಿಭಿನ್ನ ರೀತಿಯಲ್ಲಿ ಅವರು ಅಡಿಗೆ ಮಾಡಿ ಮತ್ತೆ ಜನರ ಮನಸ್ಸನ್ನ ಗೆಲ್ಲುವಂತ ಒಂದು ಪ್ರಯತ್ನ ಅವರಲ್ಲಿತ್ತು. ಸೊ ಹೀಗಾಗಿ ಒಂದು ರೀತಿ ಹೆಚ್ಚು ಮೇಲುಗೈ ಸಾಧಿಸೋದು ಅಂತಂದ್ರೆ ಹನುಮಂತನಿಂದಲೇ ಈ ವಾರ ಟಿವಿ ಚಾನೆಲ್ ಆಟದಲ್ಲಿ ಧನರಾಜ್ ಅವರ ತಂಡ ಗೆತ್ತು ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಈ ವಾರದ ಕ್ಯಾಪ್ಟನ್ಸಿ ಆಟಕ್ಕೆ ಬಿಗ್ ಬಾಸ್ ಒಂದು ದೊಡ್ಡ ಟ್ವಿಸ್ಟ್ ಅನ್ನ ಕೊಟ್ಟಿದ್ರು. ಹೇಗೆ ಅಂತಂದ್ರೆ ಇನ್ನೇನು ಮೋಕ್ಷಿತಾ ಕ್ಯಾಪ್ಟನ್ ಆಗ್ಬಿಡ್ಬೋದು ಅಥವಾ ರಜತೆ ಕ್ಯಾಪ್ಟನ್ ಆಗ್ಬಿಡ್ಬೋದು ಅನ್ನೋ ಒಂದು ಲೆಕ್ಕದಲ್ಲಿ, ಅಂದ್ರೆ ಈ ತಂಡ ಸೆಲೆಕ್ಟ್ ಆಗಿರೋ ಕಾರಣಕ್ಕಾಗಿ ಮೋಕ್ಷಿತಾ ಮತ್ತೆ ರಜತ್ ಆರ್ ಶಿಶಿರ್ ಅವರು ಈ ವಾರ ಕ್ಯಾಪ್ಟನ್ ಆಗಬಹುದು ಅನ್ನೋದು ತುಂಬಾ ಜನರ ತಲೆಯಲ್ಲಿ ಓಡ್ತಾ ಇರುವಂತ ವಿಚಾರ ಆಗಿತ್ತು. ಆದ್ರೆ ಏನ್ ಮಾಡ್ತೀರಾ, ಬಿಗ್ ಬಾಸ್ ಕೊಟ್ಟಂತ ಟ್ವಿಸ್ಟ್ ಮತ್ತೆ ತಿರುವಿಗೆ ಲೆಕ್ಕ ಉಲ್ಟಾ ಪಲ್ಟಾ ಆಯ್ತು ಅಂತ ಅಂದ್ರೆ ತಪ್ಪಾಗಂಗಿಲ್ಲ. ಹೇಗೆ ಅಂತಂದ್ರೆ ಯಾರು ಕ್ಯಾಪ್ಟನ್ಸಿ ಓಟದಲ್ಲಿ ಇರ್ತಾರಲ್ಲ ಅವರು ಕ್ಯಾಪ್ಟನ್ಸಿ ಓಟದಲ್ಲಿರುವಂತಹ ಸದಸ್ಯರ ಸಹಕಾರದಿಂದ ಅವರು ಕ್ಯಾಪ್ಟನ್ಸಿ ಆಟವನ್ನ ಆಡಿ ಕ್ಯಾಪ್ಟನ್ ಆಗಬೇಕು ಅನ್ನೋ ಒಂದು ನಿರ್ಧಾರ ಮತ್ತೆ ಡಿಸೈನ್ ಕೂಡ ಆಗಿತ್ತು. ಸೊ ಹೀಗಾಗಿ ಇಲ್ಲಿ ಕ್ಯಾಪ್ಟನ್ಸಿ ಓಟದಲ್ಲಿ ಇಲ್ಲದೆ ಇರುವಂತಹ ಸದಸ್ಯರಲ್ಲಿ 3-4 ಜನ ಇಲ್ಲಿ ಮೋಕ್ಷಿತಾಳಿಗೆ ಆಗೋದಿಲ್ಲ ಅನ್ನೋ ಲೆಕ್ಕದಲ್ಲೇ ಇದ್ರು. ಇಲ್ಲಿ ಭವ್ಯ ಆಗಿರ್ಬೋದು, ಮಂಜಣ್ಣ ಆಗಿರ್ಬೋದು, ಅಥವಾ ಗೌತಮಿ ಆಗಿರ್ಬೋದು, ವಿಕ್ರಮ್, ಇವ್ರು ಯಾರನ್ನು ಕೂಡ ಮೋಕ್ಷಿತಾ ಸಹಕಾರ ಕೇಳುವಂತ ಮಟ್ಟದಲ್ಲಿ ಇರಲಿಲ್ಲ. ಆದ್ರೆ ಇಲ್ಲಿ ಐಶ್ವರ್ಯ ಆಗಿರ್ಬೋದು ಮತ್ತೆ ಗೋಲ್ಡ್ ಸುರೇಶ್ ಅವರನ್ನ ಇಲ್ಲಿ ತಗೊಳ್ಳೋ ಹಂಗಿರ್ಲಿಲ್ಲ ಆಟಕ್ಕೆ. ಅವ್ರಿಗೆ ಕಾಲಿಗೆ ಏಟಾಗಿರೋ ಕಾರಣಕ್ಕಾಗಿ ಧನರಾಜ್ ಅವರನ್ನು ಕೂಡ ಉಪಯೋಗಿಸ್ಕೊಳ್ಳೋ ಹಾಗಿರ್ಲಿಲ್ಲ. ಸೊ ಹೀಗಾಗಿ ಐಶ್ವರ್ಯ ಅವರನ್ನ ಇಲ್ಲಿ ಚೈತ್ರ ಅವರು ಲಾಕ್ ಮಾಡ್ಕೊಂಡ್ ಬಿಟ್ಟಿರ್ತಾರೆ, ಅವ್ರ ಜೊತೆ ಅವರು ಒಪ್ಪಂದ ಮಾಡ್ಕೊಂಡ್ ಬಿಟ್ಟಿರ್ತಾರೆ. ಮೋಕ್ಷಿತಾ
ಇಮಿಡಿಯೇಟ್ ಆಗಿ ಆಪ್ಷನ್ ಇಲ್ಲದೆ ಇರೋ ಕಾರಣಕ್ಕಾಗಿ ನಾನು ಈ ವಾರದ ಕ್ಯಾಪ್ಟನ್ಸಿ ಆಟದಿಂದ ನಾನು ವೈಯಕ್ತಿಕವಾಗಿ ಹೊರ ಉಳಿತೀನಿ ಅಂತ ಹೇಳಿ ಒಂದು ಸ್ವಾಭಿಮಾನದ ನಿರ್ಧಾರವನ್ನ ತೆಗೆದುಕೊಂಡು ಬಿಡ್ತಾರೆ. ಸೊ ಆಗ ನೀವು ದೊಡ್ಡ ಬೆಲೆಯನ್ನ ಕಟ್ಟಬೇಕಾಗುತ್ತೆ ಈ ವಿಚಾರಕ್ಕೆ, ನಿಮ್ಮ ನಿರ್ಧಾರಕ್ಕೆ ಅಂತ ಹೇಳಿ ಬಿಗ್ ಬಾಸ್ ವಾರ್ನ್ ಮಾಡಿದ್ರು ಸಹಿತ ಮೋಕ್ಷಿತಾ ತಮ್ಮ ನಿರ್ಧಾರದಿಂದ ಅವರು ಆಚೆ ಈಚೆ ಆಗಲಿಲ್ಲ. ಸೊ ಈಗ ಆ ವಿಚಾರ ಕಿಚ್ಚನ ಪಂಚಾಯಿತಿಯಲ್ಲಿ ಹೈಲೈಟ್ ಆಗ್ಬೋದು, ಏನೋ ಗೊತ್ತಿಲ್ಲ, ನೋಡೋಣ. ಆದರೆ ಕಿಚ್ಚ ಸುದೀಪ್ ಅವರು ಅವರ ಸ್ವಾಭಿಮಾನಕ್ಕೆ ಬೆಣ್ ತಟ್ತಾರಾ ಅಥವಾ ಚಪ್ಪಾಳೆ ಹೊಡಿತಾರಾ ಅಥವಾ ಅವ್ರಿಗೆ ಉತ್ತಮ ಅಂತ ಹೇಳ್ತಾರಾ ಅಥವಾ ನೀವು ಮಾಡಿ ಸರಿ ಇಲ್ಲ ಕಣ್ರಿ, ನೀವು ಬಿಗ್ ಬಾಸ್ ಆಟದ ಥರ ನೀವು ಆಟ ಆಡಿಲ್ಲ ನೀವು ಅಂತ ಹೇಳಿ ಉಪದೇಶಗಳನ್ನ ಕೊಡ್ತಾರಾ, ಅದನ್ನ ಕಾದ್ ನೋಡೋಣ. ಆದರೆ ಇಲ್ಲಿ ಇನ್ನೊಂದು ವಿಚಾರವೂ ಕೂಡ ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಹೈಲೈಟ್ ಆಗೋ ಸಾಧ್ಯತೆ ಇದೆ. ಏನಂತಂದ್ರೆ ಇಲ್ಲಿ ಇರಲಾರದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಹಾಗೆ ವಿಕ್ರಮ್ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಬಲಿಕ ಬಕ್ರ ಆಗುವ ಸಾಧ್ಯತೆ ಇದೆ. ಹೇಗೆ ಅಂತಂದ್ರೆ ಹೋಗಿರುವ ಶೋಭಾಳ ಬಗ್ಗೆ ಮಾತನಾಡಿ ಇಲ್ಲಿ ಗೌತಮಿ ಮತ್ತೆ ತ್ರಿವಿಕ್ರಮ್ ಅವರ ಬಗ್ಗೆ ಮಾತನಾಡಿರೋ ಕಾರಣಕ್ಕಾಗಿ ಮತ್ತೆ ಬಿಗ್ ಬಾಸ್ ನ ನಿರ್ಧಾರದ ಬಗ್ಗೆ ಇವರು ಅನುಮಾನ ವ್ಯಕ್ತಪಡಿಸಿರೋ ಕಾರಣಕ್ಕಾಗಿ ಕಿಚ್ಚನ ಪಂಚಾಯಿತಿಯಲ್ಲಿ ವಿಕ್ರಮ್ಗೆ ತರಾಟೆ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಹೌದು, ಏನಾಗಿತ್ತು ಅಂತಂದ್ರೆ ಶೋಭಾ ಅವರು ಸೇವ್ ಆಗಿದ್ರು, ಆದ್ರೂ ಕೂಡ ಬಿಗ್ ಬಾಸ್ ಅವರು ಹೋಗ್ತೀನಿ ಅಂದ ತಕ್ಷಣ ಅವ್ರಿಗೆ ಹೋಗ್ಲಿಕ್ಕೆ ಆಸ್ಪದ ಮಾಡ್ಕೊಟ್ರಲ್ಲ, ಯಾಕೆ ಅವ್ರನ್ನ ಉಳಿಸ್ಕೊಳ್ಬಹುದಾಗಿತ್ತು, ಏನಿದೆ ಇದರಲ್ಲಿ, ಇದರ ಹಿಂದೆ ಏನ್ ನಡೀತಾ ಇದೆ, ಈ ರೀತಿಯಾಗಿ ಅವರು ಅನುಮಾನವನ್ನ ವ್ಯಕ್ತಪಡಿಸಿರ್ತಾರೆ. ಸೊ ಹೀಗಾಗಿ ಶೋಭಾಳು ಹೋಗಿರೋ ಕಾರಣಕ್ಕಾಗಿ ಬಿಗ್ ಬಾಸ್ ಹಿಂದೆ ಏನೋ ಒಂದು ನಡೀತಾ ಇದೆ, ಬಿಗ್ ಬಾಸ್ ಏನೋ ಒಂದು ಮಾಡ್ತಾ ಇದೆ ಅನ್ನೋ ಒಂದು ಲೆಕ್ಕದಲ್ಲಿ ಇಲ್ಲಿ ತ್ರಿವಿಕ್ರಮ್ ಆಗಿರ್ಬೋದು, ಗೌತಮಿ ಡಿಸ್ಕಸ್ ಮಾಡಿರ್ತಾರೆ. ಸೊ ಈ ವಿಚಾರವನ್ನ ಇಲ್ಲಿ ಕಿಚ್ಚ ಸುದೀಪ್ ಅವರು ಅದರ ಬಗ್ಗೆ ಮಾತನಾಡಿ ಇಲ್ಲಿ ತ್ರಿವಿಕ್ರಮ್ಗೆ ತಮಗಿರುವಂತಹ ಅನುಮಾನದ ಬಗ್ಗೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಕೆಲವೊಂದಿಷ್ಟು ಕ್ಲಾರಿಫಿಕೇಶನ್ ಕೊಡೋ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಇಲ್ಲಿ ಇರಲಾರದೆ ಇರುವೆ ಬಿಟ್ಕೊಂಡಂಗೆ ಆಗಿದೆ. ನೋಡಿ, ಶೋಭಾ ಹೋಗುವಾಗ ಏನೋ ಅವ್ರಿಗೆ ಸಮಾಧಾನನೂ ಮಾಡಲಿಲ್ಲ, ಮತ್ತೆ ಯಾಕೆ ಹೋಗ್ತಾ ಇದ್ದಾರೆ, ಏನಾಗಿದೆ ಅನ್ನೋ ರೀಸನ್ ಕೂಡ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಇವರು. ಆದ್ರೂ ಕೂಡ ಇವರು ಈ ರೀತಿಯಾಗಿ ಹಿಂದೆಯಿಂದ ಮಾತಾಡಿ ಇವತ್ತು ಈಗ ಕಿಚ್ಚನ ಪಂಚಾಯಿತಿಯಲ್ಲಿ ಬಲಿ ಆಗ್ತಾರಲ್ಲ, ಸೊ ಅದು ವೆರಿ ಇಂಟ್ರೆಸ್ಟಿಂಗ್ ಅಂತಾನು ಕೂಡ ಹೇಳ್ಬೋದು. ನೋಡೋಣ ಇವ್ರ ಕತೆ ಏನಾಗುತ್ತೆ ಅಂತ. ಮತ್ತೆ ಇಲ್ಲಿ ನಾವು ಶಿಶಿರ್ ವಿಚಾರವನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಶಿಶಿರ್ ನೋಡಿ, ಅವರು ಯಾರ್ಯಾರೋ ನಾಮಿನೇಟ್ ಮಾಡ್ಕೊಳ್ತಿರ್ತಾರೆ. ಅಂದ್ರೆ ಇಲ್ಲಿ ಚೈತ್ರ ಮತ್ತೆ ತ್ರಿವಿಕ್ರಮ್ ಒಬ್ರಿಗೊಬ್ರು ನಾಮಿನೇಟ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಅವರ ವೈಯಕ್ತಿಕ ವಿಚಾರಗಳನ್ನ ಹೇಳಬೇಕು, ಮತ್ತೆ ಅವ್ರಿಗೆ ಹೇಗೆ ಆಟ ಆಡಿದ್ರು, ಹೇಗೆ ಆಟ ಆಡಬೇಕಾಗಿತ್ತು ಅನ್ನೋ ಒಂದು ರೀಸನ್ಗಳನ್ನ ಕೊಟ್ಟು ಅವರು ನಾಮಿನೇಟ್ ಮಾಡ್ಕೋಬೇಕಾಗಿತ್ತು. ಆದ್ರೆ ಏನಾಗುತ್ತೆ ಅಂತಂದ್ರೆ ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಹಾಗೆ ಇಲ್ಲಿ ತ್ರಿವಿಕ್ರಮ್ ಶಿಶಿರ್ ಬಗ್ಗೆ, ಅಂದ್ರೆ ಚೈತ್ರ ಏನೋ ಶಿಶಿರ್ ಬಗ್ಗೆ ಇವರು ಹೆಣ್ಮಕ್ಳ ಹಿಂದೆ ತಿರುಗುವಂತ ಜಲ್ಲ ಅಂತ ಹೇಳಿ ಶಿಶಿರ್ಗೆ ಇಲ್ಲಿ ಚೈತ್ರ ಏನೋ ಹೇಳಿರ್ತಾರಂತೆ. ಆ ವಿಚಾರವನ್ನ ಹೇಳಿ ಅಲ್ಲಿ ಶಿಶಿರ್ಗೆ ಇಲ್ಲಿ ಅವಮಾನ ಮಾಡ್ಬಿಡ್ತಾರೆ. ಅಂದ್ರೆ ನಿಮ್ ನಾಮಿನೇಷನ್ ಅಲ್ಲಿ ನನ್ನನ್ನು ತಂದು ನಂದು ಮರ್ಯಾದೆನ ಊರ್ ಬಾಗ್ಲ ಮಾಡ್ಬಿಟ್ರಲ್ಲಪ್ಪ ನೀವು ಅಂತ ಹೇಳಿ ಇಲ್ಲಿ ಶಿಶಿರ್ ಬೇಜಾರಾಗಿದ್ರು. ಸೊ ಆ ವಿಚಾರವನ್ನು ಕೂಡ ಕಿಚ್ಚ ಸುದೀಪ್ ಅವರು ಎತ್ಕೊಳ್ಳೋ ಸಾಧ್ಯತೆ ಇದೆ. ನೋಡೋಣ ಇದೆಲ್ಲವೂ ಕೂಡ ಯಾವ ರೀತಿಯಾಗಿ ಕಿಚ್ಚ ಸುದೀಪ್ ಅವರು ಗಣನೆಗೆ ತೆಗೆದುಕೊಂಡು ಮಾತಾಡ್ತಾರೆ ಅಂತ. ನಂತರ ವೈಯಕ್ತಿಕ ವಿಚಾರವನ್ನ ಕ್ಯಾಪ್ಟನ್ಸಿ ಆಟದಲ್ಲಿ ತಂದು ಕ್ಯಾಪ್ಟನ್ಸಿ ಆಟವನ್ನ ಇವರು ಬೇಡ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಿದ್ರು. ನನಗೆ ಸ್ವಾಭಿಮಾನ ಮುಖ್ಯ, ನನ್ನ ಸೆಲ್ಫ್ ರೆಸ್ಪೆಕ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಕ್ಯಾಪ್ಟನ್ಸಿ ಆಟವನ್ನ ಬಿಟ್ಟರು. ಜನರ ಓಟ್ಗಳಿಗೆ ಇವರು ಬೆಲೆ ಕೊಡಲಿಲ್ಲ, ಮತ್ತೆ ಬಿಗ್ ಬಾಸ್ ನ ಆರ್ಡರ್ಗೂ ಕೂಡ ಇವರು ಬೆಲೆಯನ್ನ ಕೊಡಲಿಲ್ಲ. ಸೊ ಈ ವಿಚಾರವನ್ನ ಕಿಚ್ಚ ಸುದೀಪ್ ಅವರು ಹೆಂಗ್ ತಗೊಳ್ತಾರೆ ಅನ್ನೋದನ್ನ ನೋಡೋಣ. ಜೊತೆಗೆ ಇಲ್ಲಿ ಮಾಜಿ ಸ್ನೇಹಿತೆ ಬಿಟ್ಟು ಕೊಟ್ಟಂತ ಆಟವನ್ನ ಇಲ್ಲಿ ಗೆದ್ದು ಕ್ಯಾಪ್ಟನ್ ಆಗಿರುವಂತ ಗೌತಮಿಯ ಬಗ್ಗೆ ಕಿಚ್ಚ ಸುದೀಪ್ ಅವರು ಏನ್ ಹೇಳ್ತಾರೆ ನೋಡೋಣ. ಅದರ ಜೊತೆಗೆ ಇಷ್ಟು ದಿನಗಳ ಕಾಲ ಗೌತಮಿಯ ಆಟವನ್ನ ಯಾರು ಕೂಡ ಸರಿಯಾಗಿ ಒಪ್ಕೊಳ್ತಾ ಇಲ್ಲ. ಅಂದ್ರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅವರು ಹೈಲೈಟ್ ಆಗಿರ್ಬೋದು, ಮತ್ತೆ ಅವ್ರ ಬಗ್ಗೆ ಒಂದು ರೆಸ್ಪೆಕ್ಟ್ ಬಂದಿರ್ಬೋದು, ಅವರೊಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹೇಳಿ ಎಲ್ಲರೂ ಬೀಗ್ತಾ ಇರ್ಬೋದು. ಆದ್ರೆ ಹೊರಗಿನ ಪ್ರಪಂಚದಲ್ಲಿ ಗೌತಮಿಯ ಬಗ್ಗೆ ಅಂತಹ ದೊಡ್ಡ ರೆಸ್ಪೆಕ್ಟ್ ಏನಿಲ್ಲ. ಎಲ್ಲರೂ ಕೂಡ ಬಕೆಟು, ಆಮೇಲೆ ಪಾಸಿಟಿವ್ ನಿಂಗವ್ವ, ನೆಗೆಟಿವ್ ನಿಂಗವ್ವ ಈ ರೀತಿಯಾಗಿ ಮಾತಾಡ್ತಾ ಅವರ ಬಗ್ಗೆ ಏನು ಅಷ್ಟಾಗಿ ಆಸಕ್ತಿಯನ್ನ ಏನು ತೋರ್ಪಡಿಸ್ತಾ ಇಲ್ಲ. ಅದರಲ್ಲೂ ಕೂಡ ಈ ವಾರದ ಕ್ಯಾಪ್ಟನ್ ಆಗಿರೋ ಕಾರಣಕ್ಕಾಗಿ ಈ ವಾರದ ನಾವು ಎಪಿಸೋಡ್ಗಳನ್ನ ನೋಡೋದೇ ಇಲ್ಲ, ಈ ವಾರ ನಾವು ಬಿಗ್ ಬಾಸ್ ನೋಡೋದೇ ಇಲ್ಲ ಅಂತ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಬಟ್ ಇದೆಲ್ಲವೂ ಕೂಡ ಅಂದ್ರೆ ಹೊರಗಡೆ ಡಿಸ್ಕಸ್ ಆಗ್ತಾ ಇರುವಂತಹ ವಿಚಾರ ಬಿಗ್ ಬಾಸ್ ತಂಡದ ಗಮನಕ್ಕಿರುತ್ತೆ, ಮತ್ತೆ ಕಿಚ್ಚ ಸುದೀಪ್ ಅವರ ಗಮನಕ್ಕೂ ಕೂಡ ಇರುತ್ತೆ. ಬಟ್ ಇದೆಲ್ಲವನ್ನು ಕೂಡ ಗೌತಮಿಗೆ ಹೇಗೆ ತಿಳಿ ಹೇಳ್ತಾರೆ, ನಿಮ್ಮ ನಡವಳಿಕೆನ ನೀವು ಹೇಗೆ ಚೇಂಜ್ ಮಾಡ್ಕೋಬೇಕಾಗುತ್ತೆ, ನಿಮ್ಮ ಆಟದ ನಂತರದ ಲೆವೆಲ್ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಯಾವ ರೀತಿಯಾಗಿ ಅವರಿಗೆ ಮನ ಮುಟ್ಟುವಂಗೆ ಮಾತಾಡ್ತಾರೆ ಅನ್ನೋದನ್ನು ಕೂಡ ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ಈ ವಾರದ ರೀಕ್ಯಾಪ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.